ನಮಸ್ಕಾರ. ಪಾಯಿಂಟ್ ಆಫ್ ವ್ಯೂ ಕಾರ್ಯಕ್ರಮಕ್ಕೆ ಸ್ವಾಗತ. ದಿನದ ಬೆಳವಣಿಗೆಗಳನ್ನ ವಿಶ್ಲೇಷಣೆ ಜೊತೆಗೆ ಮುಂದಿಡುವ ವಿಶೇಷ ಕಾರ್ಯಕ್ರಮ ಇದು. ಇವತ್ತಿನ ದಿನದ ಬೆಳವಣಿಗೆಯನ್ನು ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮೆಲ್ಲ ವೀಕ್ಷಕರಿಗೆ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ಕೊಡ್ತಾ ಇದ್ವಿ. ಮೊದಲ ವಿಚಾರವನ್ನ ತಗೊಳ್ಳೋದಾದ್ರೆ, ಕ್ರಿಸ್ಮಸ್ ಹಬ್ಬದ ಆಚರಣೆ ಸಂದರ್ಭದಲ್ಲಿ ಘನಘೋರ ದುರಂತವೊಂದು ನಡೆದು ಹೋಗಿದೆ. ಬೆಂಗಳೂರಿನಿಂದ ಗೋಕರ್ಣಕ್ಕೆ ತೆರಳುತ್ತಾ ಇದ್ದ ಸೀಬರ್ಡ್ ಅನ್ನು ಸ್ಲೀಪರ್ ಬಸ್ ನಲ್ಲಿ ಬೆಂಕಿ ಅವಘಡ ಸಂಭವಿಸಿ 5 ಜನ ಸಜೀವ ದಹನವಾಗಿದ್ರೆ ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಒಂದು ಲಾರಿ ಟ್ಯಾಂಕರ್ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಬಸ್ ಹೊತ್ತಿ ಉರಿದು ಈ ಸಂದರ್ಭದಲ್ಲಿ ಕೆಲವರು ತಮ್ಮ ಜೀವನ ಕಾಪಾಡಿಕೊಳ್ಳೋದಕ್ಕೆ ಕಿಟಕಿಯಿಂದ ಹಾರಿದ್ರು. ಆದ್ರೆ ಇನ್ನೂ ಕೆಲವರು ಹೊರಗಡೆ ಬರೋಕಾಗದೆ ಬಸ್ ನಲ್ಲೇ ಒದ್ದಾಡಿ ಪ್ರಾಣವನ್ನ ಬಿಟ್ಟಿದ್ದಾರೆ. ಆ ದೃಶ್ಯಗಳು ಅತ್ಯಂತ ಭೀಕರವಾಗಿ ಗೋಚರಿಸ್ತಾ ಇದೆ. ಇತ್ತೀಚೆಗೆ ಈ ತರದ ರಸ್ತೆ ಅಪಘಾತ, ಅದರಲ್ಲೂ ಕೂಡ ಸ್ಲೀಪರ್ ಕೋಚ್ ಗಳಲ್ಲಿ ಕಾಣಿಸ್ತಿರುವಂತ ಈ ಬಸ್ ನ ದುರಂತ ಆತಂಕವನ್ನ ಹುಟ್ಟಿಸ್ತಾ ಇದೆ. ಇತ್ತೀಚೆಗಷ್ಟೇ ಕರ್ನೂಲ್ನಲ್ಲಿ ಈ ತರದ ಘಟನೆ ಆಗಿತ್ತು. ಜೊತೆಗೆ ಹೈದರಾಬಾದ್ ಮೂಲದ ಮುಸ್ಲಿಂ ಬಾಂಧವರು ಒಂದು ಬೇರೆ ದೇಶಕ್ಕೆ ಪ್ರವಾಸ ಹೋದ ಸಂದರ್ಭದಲ್ಲೂ ಕೂಡ ಅಲ್ಲಿ ಸಂಪೂರ್ಣವಾಗಿ ಇಡೀ ಬಸ್ ನಲ್ಲಿ ಇದ್ದವರೆಲ್ಲರೂ ಮೃತಪಟ್ಟಿದ್ರು. ಇದೇ ರೀತಿಯಾಗಿ ಬೆಂಕಿ ಹೊತ್ಕೊಂಡ ಪರಿಣಾಮವಾಗಿ ಕರ್ನೂಲ್ ದುರಂತ ಕೂಡ ಬೈಕ್ ಸವಾರ ಅಡ್ಡ ಬಂದ ಕಾರಣಕ್ಕಾಗಿ ಭೀಕರ ದುರಂತ ಸಂಭವಿಸಿತ್ತು. ಬಹುತೇಕ ಬಸ್ ನಲ್ಲಿ ಇದ್ದವರು ಸಜೀವ ದಹನ ಆಗಿದ್ರು. ಈಗ ಅದಕ್ಕೆ ಮತ್ತೊಂದು ಸೇರ್ಪಡೆ ಅಂತಂದ್ರೆ ನಿನ್ನೆ ಚಿತ್ರದುರ್ಗದ ಹಿರಿಯೂರು ಬಳಿಯಲ್ಲಿ ನಡೆದಿರುವ ಈ ಭೀಕರ ರಸ್ತೆ ಅಪಘಾತ. ಈ ಸಂದರ್ಭದಲ್ಲಿ ಒಂದಷ್ಟು ಸಾಂತ್ವನದ ಮಾತುಗಳು ಕೇಳಿ ಬರುತ್ತೆ. ಪರಿಹಾರವನ್ನ ಮುಖ್ಯಮಂತ್ರಿಗಳು, ಇಲಾಖೆಗಳು, ಪ್ರಧಾನಮಂತ್ರಿಗಳು ಎಲ್ಲರೂ ಘೋಷಣೆ ಮಾಡ್ತಿದ್ದಾರೆ. ಆದ್ರೆ ಯಾಕೆ ಈ ತರದ ರಸ್ತೆ ಅಪಘಾತ ಸಂಭವಿಸ್ತಿದೆ ಅನ್ನೋದನ್ನ ನಾವು ಅತ್ಯಂತ ಗಂಭೀರವಾಗಿ ಯೋಚನೆ ಮಾಡದೇ ಇದ್ರೆ ಬಹಳ ಕಷ್ಟ ಆಗುತ್ತೆ. ನಮ್ಮ ರಸ್ತೆ ನಿರ್ಮಾಣ ಕಾರ್ಯ ಇರ್ಬೋದು ಅಥವಾ ಬಸ್ಗಳ ರಚನೆಯಲ್ಲಿನ ಲೋಪದೋಷಗಳು ಮತ್ತು ಸೇಫ್ಟಿ ಮೆಷರ್ಸ್ ತಗೊಳ್ತಾ ಇರೋದು ಇಂತಹ ದುರಂತಕ್ಕೆ ಕಾರಣ ಆಗ್ತಿದೆ. ಹಾಗಾಗಿ ಅನೇಕರು ಸಜೀವ ದಹನ ಆಗ್ಬೇಕಾಗಿದೆ. ಪ್ರತಿ ಕಿಲೋಮೀಟರ್ ನಾವು ರಸ್ತೆ ಹೆಚ್ಚು ಮಾಡ್ತಾ ಇದೀವಿ, ಅತ್ಯಂತ ಉತ್ಕೃಷ್ಟ ರಸ್ತೆಯನ್ನ ಮಾಡ್ತಿದೀವಿ ಅಂತ ಹೇಳ್ಕೊಳ್ತಿರೋ ಹೊತ್ತಿನಲ್ಲೇ ನಡೀತಿರುವ ಈ ದುರಂತಗಳ ಬಗ್ಗೆ ಗಮನ ಹರಿಸಬೇಕಿದೆ. ಯಾವುದೇ ರಸ್ತೆ, ಯಾವುದೇ ಮನುಷ್ಯನ ಜೀವವನ್ನ ಈ ತರ ತೆಗೆಯೋದೇ ಆದ್ರೆ ಅದಕ್ಕೆ ಅರ್ಥವೇ ಬರೋದಿಲ್ಲ. ನಿತಿನ್ ಗಡ್ಕರಿ ಒಂದ್ ಮಾತನ್ನ ಹೇಳಿದ್ರು, ಸಾರಿಗೆ ಸಚಿವರು, ನನ್ಗೆ ಬೇರೆ ದೇಶಗಳಲ್ಲಿ ಹೋಗಿ ನಿಂತ್ಕೊಂಡು ಮಾತಾಡೋದಕ್ಕೆ ನನ್ಗೆ ಸ್ವಲ್ಪ ನಾಚಿಕೆ ಆಗುತ್ತೆ. ಯಾಕಂದ್ರೆ ನಮ್ ದೇಶದಲ್ಲಿ ರಸ್ತೆ ಅಪಘಾತಗಳ ಸಂಖ್ಯೆ ಹೆಚ್ಚಿದೆ ಅಂತ. ಆದ್ರೆ ಈಗ ಅದಕ್ಕಿಂತನೂ ಹೆಚ್ಚಾಗಿ ನಾವು ಯೋಚನೆ ಮಾಡ್ಬೇಕಾಗಿರೋದು ಸ್ಲೀಪರ್ ಕೋಚ್ ಗಳಲ್ಲಿ, ಅಂದ್ರೆ ಸ್ಲೀಪರ್ ಕೋಚ್ ಬಸ್ ಗಳಲ್ಲಿ ಇರುವ ಒಂದು ಭದ್ರತೆ ಏನಿದೆ ಅದರ ಕಡಿಮೆ ಪ್ರಮಾಣ. ಆದ್ರೆ ಈ ತರದ ದುರ್ಘಟನೆಗಳು ಸಂಭವಿಸಿದ ಸಂದರ್ಭದಲ್ಲಿ ಅಲ್ಲಿನ ಪ್ರಯಾಣಿಕರು ತಕ್ಷಣಕ್ಕೆ ಹೊರಗಡೆ ಬರೋದಕ್ಕಾಗೋದಿಲ್ಲ, ಅಲ್ಲೇ ಒದ್ದಾಡಬೇಕಾಗತ್ತೆ. ಈ ತರದ ಎಕ್ಸಿಟ್ ಗಳಿರ್ಬೋದು, ಬೇರೆ ಬೇರೆ ನಮ್ಗೆ ಸೇಫ್ಟಿ ಮೆಷರ್ಸ್ ಇನ್ನು ಹೆಚ್ಚು ಬೇಕಾಗತ್ತೆ. ಇಲ್ಲ ಅಂತಂದ್ರೆ ಈ ತರದ ಘಟನೆಗಳು ಮನುಷ್ಯನ ಜೀವವನ್ನ ಈ ತರ ಬಲಿ ತೆಗೆದುಕೊಂಡ್ರೆ ಬಹಳ ಕಷ್ಟಕರ. ಈ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಅನ್ನ ಹಂಚ್ಕೊಳ್ಳೋದಕ್ಕೆ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರು ಮತ್ತು ರಾಜಕೀಯ ವಿಶ್ಲೇಷಕರು ಹೊನ್ನಾಳಿ ಚಂದ್ರಶೇಖರ್ ಅವರಿದ್ದಾರೆ. ನಮಸ್ಕಾರ ಹೊನ್ನಾಳಿ ಚಂದ್ರಶೇಖರ್ ಅವರೇ. ನಮಸ್ಕಾರ. ಕ್ರಿಸ್ಮಸ್ ರಜೆ ಇತ್ತು. ಒಂದಷ್ಟು ಕನಸುಗಳನ್ನ ಕಟ್ಕೊಂಡು ಪ್ರವಾಸಕ್ಕೆ ಹೊರಟಿದ್ರು, ಕೆಲವು ಮನೆಗೆ ಹೊರಟಿದ್ರು. ಈ ದುರ್ಘಟನೆ ಸಂಭವಿಸಿದೆ. ಈ ದುರ್ಘಟನೆ ಮತ್ತು ಈ ಹಿಂದಿನ ಇತ್ತೀಚೆಗೆ ಕರ್ನೂಲ್ ಘಟನೆ ಕೂಡ ಆಯ್ತು. ನಾವು ಪಾಠ ಕಲಿತಾ ಇದೀವಾ? ಈ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಏನ್ ಮಾಡ್ಬೇಕಿದೆ ಅಂತ ಅನ್ಸುತ್ತೆ? ಪ್ರತಿ ಘಟನೆ ಆದ ಸಂದರ್ಭದಲ್ಲಿ ಮೃತರಿಗೆ, ಗಾಯಾಳುಗಳಿಗೆ ಪರಿಹಾರವನ್ನ ಘೋಷಣೆ ಮಾಡಿ ಒಂದು ಖಂಡನೆಯನ್ನ ಅಥವಾ ಒಂದು ದುಃಖವನ್ನ, ವಿಷಾದವನ್ನ ವ್ಯಕ್ತಪಡಿಸಿದ್ರೆ ಮುಗಿದು ಹೋಗ್ಬಿಡತ್ತಾ? ಏನ್ ಅನ್ಸುತ್ತೆ ತಮ್ಗೆ? ಕ್ರಿಸ್ಮಸ್ ಸಂಭ್ರಮ, ಕ್ರಿಸ್ಮಸ್ ಹಬ್ಬ, ಇಂತಹ ಸಂದರ್ಭದಲ್ಲಿ ನಾವು ಈ ತರದ ದುರಂತದ ಬಗ್ಗೆ ಒಂದು ಮಾತಾಡ್ಬೇಕಾಗಿ ಬಂದಿರೋದು ಬಹಳ ವಿಷಾದನೀಯ. ಇದು ನಾವು ಯಾವುದೇ ಸೇಫ್ಟಿ ಮೆಜರ್ ಬಗ್ಗೆ ನಂತರ ಯೋಚನೆ ಮಾಡ್ಬೋದು, ಆದ್ರೆ ಇದೊಂದು ಅಪಘಾತ. ಇದು ಅವರು ಸಹ ಹೋಗ್ತಾ ಇದಾರೆ, ಮತ್ತೆ ಆ ರೀತಿ ನೋಡಿದ್ರೆ ಒಂದು ಡಿವೈಡರ್ ನ ಹಾರಿ ಬಂದಿರತಕ್ಕಂಥದ್ದು ಲಾರಿ, ಡಿವೈಡರ್ ನ ಹಾರಿ ಬಂದಿದೆ, ಎದುರಿಗೆ ಬಂತು, ಮುಖಾಮುಖಿ ಡಿಕ್ಕಿ ಆಯ್ತು ಅಂದ್ರೆ ಅದೇನೋ ಬೇರೆ ತರ ಯೋಚನೆ ಮಾಡೋದಾಗಿತ್ತು. ಆದ್ರೆ ಲಾರಿ ಒಂದು ಡಿವೈಡರ್ ನ ದಾಟಿ ಎದುರುಗಡೆ ಬರ್ತಾ ಇದ್ದಂತ ಒಂದು ಬಸ್ಸಿಗೆ ಡಿಕ್ಕಿ ಹೊಡೆಯುತ್ತೆ, ಒಂದು ಸ್ಕೂಲ್ ಬಸ್ಸು ಬಚಾವಾಗುತ್ತೆ ಅಲ್ಲೇ ಅಂತಂದ್ರೆ ಇದು ಒಂದು ನಿಯರ್ಲಿ ಒಂದು ಅಪಘಾತ. ಇದು ಇಂಥ ಅಪಘಾತಗಳು ಯಾಕೆ ನಡೆಯುತ್ತೆ, ಹೇಗ್ ನಡೆಯುತ್ತೆ, ಯಾವ ಸಂದರ್ಭದಲ್ಲಿ ನಡೆಯುತ್ತೆ, ಬಹುಶಃ ಯಾರು ಯೋಚನೆ ಮಾಡಕ್ಕಾಗಲ್ಲ, ಯಾರು ನಿರೀಕ್ಷೆನೂ ಸಹ ಮಾಡಕ್ಕಾಗೋದಿಲ್ಲ. ಇದು ಒಂದು ಅಪಘಾತವೇ. ಆದ್ರೆ ಅದನ್ನ ಮೀರಿನೂ ಸಹ ಯೋಚನೆ ಮಾಡಿದ್ರೆ ಬಹಳಷ್ಟು ಅಂಶಗಳಿದೆ. ಒಂದು, ಈ ತರದ ಸ್ಲೀಪರ್ ಕೋಚ್ ಬಸ್ಗಳು ಅಪಘಾತ ಆಗ್ತಾ ಇದೆ. ಈಗಾಗಲೇ ಇದು 3ನೇ ಇನ್ಸಿಡೆಂಟ್, ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇರ್ತಕ್ಕಂಥ 3ನೇ ಒಂದು ದುರ್ಘಟನೆ ಇದು. ಸ್ಲೀಪರ್ ಕೋಚ್ ಬಸ್ಗಳಲ್ಲಿ ಯಾಕೆ ಆ ತರದ ಸೇಫ್ಟಿ ಮೆಜರ್ಗಳು? ಇಂಥ ಒಂದು ತುರ್ತು ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಪ್ರಯಾಣಿಕರು ಬಚಾವಾಗ್ಲಿಕ್ಕೆ ಯಾವುದೇ ಮಾರ್ಗಗಳು ಯಾಕಿಲ್ಲ? ಇಡೀ ವಿನ್ಯಾಸದಲ್ಲಿ ಏನಾದ್ರೂ ಸಮಸ್ಯೆ ಇದೆಯಾ? ಆ ಸ್ಲೀಪರ್ ಕೋಚ್ ಬಸ್ ಅಲ್ಲಿ ನಾವು ಓಡಾಡ್ಬೇಕಾದ್ರೆ ನೋಡಿದೀವಿ, ಅಲ್ಲಿ ಓಡಾಡ್ಲಿಕ್ಕೆ ಒಂದು 1 ಅಡಿ 2 ಅಡಿ ಮಾತ್ರ ಮಧ್ಯದಲ್ಲಿ ಜಾಗ ಇರುತ್ತೆ, ಬಿಟ್ರೆ ಅದನ್ನ ಹೊರತುಪಡಿಸಿ ಬೇರೆ ಜಾಗ ಇರೋದಿಲ್ಲ. ಯಾಕಂದ್ರೆ 33-34 ಸೀಟ್ ಗಳನ್ನ ಅವ್ರು ಹಾಕ್ಬೇಕಾಗಿರುತ್ತೆ.
ಅದಕ್ಕಿಂತ ಕಡಿಮೆ ಸೀಟ್ ಏನಾದ್ರು ಹಾಕಿದ್ರೆ ಅವರಿಗೆ ಒಂದೊಂದು ಟ್ರಿಪ್ಗೆ 2 ಜನದ್ದು ಮಿಸ್ ಆಯ್ತು ಅಂತಂದ್ರೆ ಅದಕ್ಕಿಂತ ಆಗುವಂತ ನಷ್ಟವನ್ನು ಯೋಚನೆ ಮಾಡ್ಬೋದೇನೋ. ಆದ್ರೆ ಅದೆಲ್ಲದನ್ನೂ ಮೀರಿ ಅಲ್ಲಿ ಪ್ರಯಾಣ ಮಾಡ್ತಿರ್ತಕ್ಕಂಥ ಸುರಕ್ಷತೆಯು ಸಹ ಅಷ್ಟೇ ಮುಖ್ಯ ಆಗಿರುತ್ತೆ. ಈಗ ಸಂದರ್ಭ ಬಂದಿದೆ ಆ ಸ್ಲೀಪರ್ ಕೋಚ್ ಬಸ್ಗಳ ವಿನ್ಯಾಸವನ್ನ ಬದಲಾಯಿಸೋದು ಹೇಗೆ ಅಂತ ಹೇಳಿ. ಇನ್ನೊಂದು ಕೇಳಿ ಬಂತು ಚರ್ಚೆನಲ್ಲಿ, ಅಲ್ಲಿ ಏನು ಇಂಜಿನ್ ಮುಂಭಾಗದಲ್ಲೇ ಇರುತ್ತೆ, ಮುಖಾಮುಖಿ ಡಿಕ್ಕಿ ಆದಂತ ಸಂದರ್ಭದಲ್ಲಿ ತಕ್ಷಣ ಬೆಂಕಿ ಹತ್ತುತ್ತೆ, ಅದನ್ನ ತಡಿಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥ ಮಾತುಗಳು ಇದೆ. ಹಾಗಾಗಿ ಇಡೀ ವಿನ್ಯಾಸದ ಬಗ್ಗೆ ನಿಜವಾಗ್ಲೂ ಕೇಂದ್ರ ಸರ್ಕಾರ ಒಂದು ಯೋಚನೆ ಮಾಡ್ಬೇಕಾಗಿದೆ. ಯಾಕಂದ್ರೆ ಸಂಬಂಧಪಟ್ಟಿದ್ದು ಸಾರಿಗೆ ಮತ್ತು ವಿನ್ಯಾಸ ಅಂತಂದ್ರೆ ಅವರೇ ಮಾಡ್ಬೇಕಾಗತ್ತೆ ಅದನ್ನ. ಮತ್ತೆ ಯಾರು ಆ ತಯಾರಿಕಾ ಸಂಸ್ಥೆಗಳಿದಾವೆ, ಕಂಪ್ನಿಗಳಿದಾವೆ, ಅವರು ಸಹ ಪ್ರಯಾಣಿಕರ ಸೇಫ್ಟಿ ಬಗ್ಗೆ ಒಂದು ಗರಿಷ್ಠವಾದ ಸೇಫ್ಟಿಯನ್ನು ಅವ್ರು ಕೊಡೋದ್ರ ಬಗ್ಗೆ ಯೋಚನೆ ಮಾಡ್ಬೇಕಿಲ್ಲ. ಇದಕ್ಕೆ ಸಂದರ್ಭ ಈಗ ಬಂದಿದೆ, ಈಗ ಮಾಡ್ಲೇಬೇಕಾದ ಸ್ಥಿತಿ ಉದ್ಭವ ಆಗಿದೆ ಅಂತ ಅನ್ಸುತ್ತೆ. ನಿಜವಾಗ್ಲು ಒಬ್ಬೊಬ್ಬ ಪ್ರಯಾಣಿಕರ ಬಗ್ಗೆನೂ ಸಹ ಒಂದೊಂದು ಕಥೆಗಳಿದೆ. ಮದುವೆಗೆ ಹೊರಟರು, ಬ್ಯಾಚುಲರ್ ಪಾರ್ಟಿಗೆ ಹೊರಟರು, ಯಾರನ್ನ ಭೇಟಿ ಮಾಡ್ಬೇಕು ಅಂತ ಹೊರಟರು, ಒಬ್ಬೊಬ್ಬ ಪ್ರಯಾಣಿಕರು ಯಾರು ಮೃತಪಟ್ಟಿದ್ದಾರೆ, ಎಲ್ಲರದ್ದು ಒಂದೊಂದು ಕಥೆಗಳಿದೆ. ಬಹಳ ಆಕ್ಸಿಡೆಂಟ್ ಆದ ತಕ್ಷಣ ಅಚಾನಕ್ ಆಗಿ ನಿದ್ದೆಗಣ್ಣಲ್ಲೇ ಸರಿಸುಮಾರು 2 ಗಂಟೆಗೆ ಆಗಿದೆ ಅದು. 2 ಗಂಟೆಯಿಂದ 2:15 ಸುಮಾರಿಗೆ, 2:30 ಸುಮಾರಿಗೆ ಅಂತ ಹೇಳ್ತಾರೆ. ಎಲ್ಲರೂ ನಿದ್ರೆಯಲ್ಲಿರ್ತಾರೆ, ಯಾರು ಸಹ ಎಚ್ಚರಾಗಿರೋದಿಲ್ಲ. ಏನು ಚಾಲಕರು ಮತ್ತೆ ಅವ್ರ ಜೊತೆಗಿದ್ದಂತ ಸಹಾಯಕರು ಬಿಟ್ಟು ಇನ್ಯಾರು ಸಹ ಯಾವುದೇ ಯೋಚನೆ ಮಾಡಕ್ ಸಾಧ್ಯ ಇರಲ್ಲ. ಅಂತ ನಿದ್ದೆಯಲ್ಲಿ ಅವರು ಎದ್ದು ತಕ್ಷಣ ಬಚಾವಬೇಕು ಅಂತಂದ್ರೆ ಆ ಆಘಾತದಿಂದ ಹೊರಗೆ ಬರ್ಲಿಕ್ಕಿನ ಸಮಯ ಆಗುತ್ತೆ ಅವರಿಗೆ. ಇನ್ನು ಎಲ್ಲಿದೆ ದಾರಿ ಅಂತ ನೋಡೋದ್ರಲ್ಲೇ ಕ್ಷಣಾರ್ಧದಲ್ಲೇ ಬಸ್ಸು ಉರಿದು ಭಸ್ಮ ಆಗತ್ತೆ ಅಂತ ಅಂದ್ರೆ ಅವರಿಗೆ ಬಚಾವ್ ಹೋಗಕ್ ದಾರಿನೇ ಇರೋದಿಲ್ಲ. ಯಾರೋ ಗ್ಲಾಸ್ ಅನ್ನ ಹೊಡ್ಕೊಂಡ್ ಬಂದವರು ಅಥವಾ ಹೀಗೆ ಎತ್ತಿ ಬಿಸಾಕ್ತವ್ರು ಆ ಆಕ್ಸಿಡೆಂಟ್ ನ ರಭಸಕ್ಕೆ ಹೊರಗೆ ಬಿದ್ದವರು ಜೀವ ಉಳಿಸ್ಕೊಂಡಿರ್ಬೋದು. ಆದ್ರೆ ಆ ಕ್ಷಣದಲ್ಲಿ ಏನು ಯೋಚನೆ ಮಾಡಕ್ ಆಗೋದಿಲ್ಲ. ಹಾಗಾಗಿ ಇಂಥ ಸಿಚುವೇಶನ್ ನೋಡಿದ್ರೆ ನಿಜವಾಗ್ಲು ಬಹಳ ವಿಷಾದ ಆಗುತ್ತೆ. ನಿದ್ದೆಯಲ್ಲಿದ್ದವರು, ಯಾವುದೋ ಭವಿಷ್ಯವನ್ನ ರೂಪಿಸ್ಕೊಂಡು ಹೊರಟವರು ಅಥವಾ ಭವಿಷ್ಯದ ಕನಸನ್ನ ಕಾಣ್ತಾ ಇರೋರು ಈ ರೀತಿ ದುರಂತವನ್ನ ಕಾಣ್ಬೇಕಾಗಿ ಬರುತ್ತೆ ಅಂತಂದ್ರೆ ತುಂಬಾನೇ ನೋವಾಗುತ್ತೆ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ಇದೊಂದು ಅಪಘಾತ ಹೌದು, ಆದ್ರೆ ಅಪಘಾತಗಳಿಗೂ ಕಾರಣಗಳು ಇರೋದ್ರಿಂದ ಕೆಲವನ್ನ ಈಗ ನಿಮಗೆ ಪ್ರಕೃತಿ ವಿಕೋಪಗಳನ್ನ ತಡೆಯೋದಕ್ಕಾಗೋದಿಲ್ಲ. ಆದ್ರೆ ರಸ್ತೆ ಅಪಘಾತಗಳನ್ನ ನೀವು ಬೇರೆ ದೇಶಗಳಿಗೆ ಹೋಲಿಕೆ ಮಾಡ್ಕೊಂಡ್ರೆ ನಮ್ ದೇಶದಲ್ಲಿ ಅತಿ ಹೆಚ್ಚಿದೆ. ಮತ್ತು ಇಲ್ಲಿ ಜೀವಕ್ಕೆ ಬೆಲೆ ಇಲ್ಲ. ಜೀವಕ್ಕೆ ನಿಮ್ಗೆ 5 ಲಕ್ಷ 2 ಲಕ್ಷ ಒಂದು ಬೆಲೆಯನ್ನ ಕಟ್ಟಿ ಮುಗಿಸ್ಬಿಡ್ಲಾಗತ್ತೆ. ನಮ್ಮಲ್ಲಿ ಅನೇಕ ರಚನೆಯಲ್ಲಿ ಈಗ ರಸ್ತೆ ತಿರುವು ಇರ್ಬೋದು, ಅಥವಾ ರಸ್ತೆಯ ರಚನೆ ಇರ್ಬೋದು, ರಸ್ತೆಯ ಆಧುನೀಕರಣ ಇರ್ಬೋದು, ಇದರಲ್ಲೂ ಕೂಡ ಬಹಳಷ್ಟು ಸಮಸ್ಯೆಗಳಿದೆ ನಮ್ಗೆ. ನಿಮ್ಗೆ ಶಿರೂರು ದುರಂತವನ್ನ, ಗುಡ್ಡ ಕುಸಿತವನ್ನ ನೋಡಿದ ಸಂದರ್ಭದಲ್ಲೂ ಅಲ್ಲೂ ಅನೇಕ ಕಾರಣ ಇತ್ತು. ಆ ತರದ ಗುಡ್ಡ ಕುಸಿತ ಆಗೋದಕ್ಕೆ ಹಿಂದಿನ ಕಾರಣಗಳಿತ್ತು. ಹಾಗೇನೆ ರಸ್ತೆ ಅಪಘಾತಗಳಿಗೂ ನೂರಾರು ಕಾರಣಗಳಿರುತ್ತೆ. ಎಲ್ಲೋ ಕೆಲವು ಸಂದರ್ಭಗಳಲ್ಲಿ ಚಾಲಕರು ನಿರ್ಲಕ್ಷ್ಯವನ್ನು ವಹಿಸಿ ಅಥವಾ ನಿದ್ದೆ ಮಾಡ್ತಿದೆ, ಈ ತರದ್ ಆಗ್ಬೋದು. ರೋಡ್ ಸಮಸ್ಯೆ ಇದೆ, ಸೇಫ್ಟಿ ಸಮಸ್ಯೆ ಇದೆ, ಸರಿಯಾದ ರೋಡ್ ಸೇಫ್ಟಿ ವಿಚಾರದಲ್ಲಿ ಕೆಲವು ಕಡೆಯಲ್ಲಿ ಬೋರ್ಡೇ ಇರೋದಿಲ್ಲ. ಈ ತರದ ಎಲ್ಲವೂ ಸಮಸ್ಯೆ ಇದೆ. ನಾವು ಒಂದ್ ಕಡೆ ಆಧುನೀಕರಣಗೊಳ್ತೀವಿ ಅಂತ ಹೇಳ್ತಾ ಹೊತ್ತಿಗೆನೆ ಈ ತರದ ನೂರಾರು ಮಂದಿ, ಸಾವಿರಾರು ಮಂದಿ ಪ್ರಾಣವನ್ನ ರಸ್ತೆಯಲ್ಲಿ ತೆಗಿಬೇಕಾಗತ್ತೆ. ಇದು ಯಾವ ತರದ ಅಭಿವೃದ್ಧಿ ಅಂತ ನಾವು ಕರಿಬೇಕು? ರಸ್ತೆ ಅಪಘಾತಗಳಿಗೂ ಕಾರಣಗಳು ಇರ್ಲೇಬೇಕಲ್ಲ. ಹ್ಯೂಮನ್ ಎರರ್ ಅನ್ನ ಪಕ್ಕಕ್ಕೆ ಇಡೋಣ. ಹ್ಯೂಮನ್ ಎರರ್ ಯಾರು ನಿರೀಕ್ಷೆ ಮಾಡಕ್ ಆಗೋದಿಲ್ಲ. ಈಗಾಗಲೇ ಹೇಳಕ್ ಆಗೋದಿಲ್ಲ. ಅದು ವೆಹಿಕಲ್ ನ ಸಮಸ್ಯೆ ಇರ್ಬೋದು, ಕೆಲವು ಸರಿ ಒಬ್ಬ ಮನುಷ್ಯ ಅವನಿಗೆ ಏನಿರುತ್ತೋ ಅದು ಹ್ಯೂಮನ್ ಎರರ್ ಪಕ್ಕಕ್ಕೆ ಇಟ್ಬಿಡೋಣ. ಅದನ್ನ ಹೊರತುಪಡಿಸಿ ಏನ್ ಹೈವೇ 48 ಇದೆ, ಚಿತ್ರದುರ್ಗದಿಂದ ಬೆಂಗಳೂರಿನವರೆಗೆ ಸಾಗ್ತಕ್ಕಂಥ ರಸ್ತೆ ಏನಿದೆ, ಇದು ಅತಿ ಹೆಚ್ಚು ವಾಹನಗಳು ಸಂಚರಿಸ್ತಕ್ಕಂತ ಒಂದು ರಸ್ತೆ. ಈಗ ಶಿವಮೊಗ್ಗ ಆಗಿರ್ಬೋದು, ಮಲ್ನಾಡಿ ಕನೆಕ್ಟ್ ಮಾಡೋದಾಗಿರ್ಬೋದು, ಅಥವಾ ಬಯಲುಸೀಮೆಗೆ ಕನೆಕ್ಟ್ ಮಾಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ಕರಾವಳಿಗೆ ಕನೆಕ್ಟ್ ಮಾಡ್ತಕ್ಕಂತ ಆಗಿರ್ಬೋದು, ಆ ಜಾಗದಲ್ಲಿ ಅತಿ ಹೆಚ್ಚು ವಾಹನಗಳು ಓಡಾಡ್ತವೆ. ಬಹಳ ಮುಖ್ಯವಾದ ಸಮಸ್ಯೆ ಆ ರಸ್ತೆನಲ್ಲಿ ಆಗೋದು ಅಂತಂದ್ರೆ, ಈ ಡಿವೈಡರ್ ಗಳನ್ನ ಮಾಡಿದರೆ ಸರಿ, ರಸ್ತೆ ಮಧ್ಯದಲ್ಲಿ ಒಂದು ಕಟ್ಟೆ ತರ ಇರುತ್ತೆ ಅದು. ಆದ್ರೆ ಎದರಿಂದ ನೈಟ್ ಜರ್ನಿನಲ್ಲಿ ಎದರಿಂದ ಬರ್ತಕ್ಕಂತ ವಾಹನಗಳ ಆ ಹೈ ಬೀಮ್ ಗಳನ್ನ ಅವಾಯ್ಡ್ ಮಾಡ್ಲಿಕ್ಕೆ ಆ ಡಿವೈಡರ್ ಗಳಲ್ಲಿ ಗಿಡಗಳನ್ನ ಬೆಳೆಸ್ಬೇಕು ಬಹಳ ಮುಖ್ಯವಾಗಿ. ಎಷ್ಟೋ ಅಪಘಾತಗಳು ಈ ಹೈ ಬೀಮ್ ಕಾರಣದಿಂದನೇ ಆಗ್ತವೆ. ಆದ್ರೆ ಅಂತಹ ಪ್ರಯತ್ನಗಳು ಆ ರಸ್ತೆಯಲ್ಲಿ ಇನ್ನೂ ಆಗ್ಬೇಕು. ಕಡಿಮೆ ಬಹಳ ಆಗಿದೆ ಕೆಲವು ಕಡೆ, ಆದ್ರೆ ಇನ್ನೂ ಬಹಳಷ್ಟು ಜಾಗಗಳಲ್ಲಿ ಈ ಹೈ ಬೀಮ್ ಗಳನ್ನ ಅವಾಯ್ಡ್ ಮಾಡ್ತಕ್ಕಂತ ಒಂದು ವೈಜ್ಞಾನಿಕವಾದ ಯಾವ ಗಿಡಗಳನ್ನ ಬೆಳೆಸ್ಬೇಕು ಅಂತ ಬಹಳ ನಿರ್ದಿಷ್ಟವಾಗಿದೆ. ಅಂತ ಗಿಡಗಳನ್ನ ನಡೆಸ್ತಕ್ಕಂತ ಒಂದು ಪ್ರಯತ್ನ ಆ ಹೈವೇನಲ್ಲಿ 48 ಅಲ್ಲಿ ಆಗ್ಲೇಬೇಕಾಗಿದೆ. ಇನ್ನೊಂದು ಏನಂದ್ರೆ, ಅತಿ ಹೆಚ್ಚು ವಾಹನಗಳು ಸಂಚಾರ ಇರತಕ್ಕಂತ ಈ ರಸ್ತೆನಲ್ಲಿ ಕೆಲವು ಕಡೆ ದಿಢೀರಾಗಿ ಹಂಪ್ಗಳು ಬರ್ತವೆ. ಒಂದು 4-5 ಕಡೆ ನಾನು ಆ ರಸ್ತೆಯಲ್ಲಿ ಓಡಾಟ ನೋಡಿದ್ದೇನೆ. ಒಂದು 4-5 ಕಡೆ ಹಂಪ್ಗಳು ಬರ್ತವೆ. ಅಂತ ಸಂದರ್ಭದಲ್ಲಿ ಹಂಪ್ಗಳು ಕಾಣೋದಿಲ್ಲ. ಅದು ಹತ್ರ ಬಂದಾಗ ಅದು ಬ್ರೇಕ್ ಹಾಕಿನೋ ಅಥವಾ ಬ್ರೇಕ್ ಆಗಕ್ ಸಾಧ್ಯ ಇಲ್ಲ ಅಂತ ಅಂದಾಗ ಅನಿವಾರ್ಯವಾಗಿ ಕ್ಲಚ್ ಮೇಲೆ ಏನಾದ್ರು ಕಾಲಿಟ್ರು ಅಂತಂದ್ರೆ ಅದು ಮುಂದಕ್ಕೆ ಹೋಗುತ್ತೆ, ಬಸ್ ಜಂಪ್ ಆಗುತ್ತೆ. ಆ ಸಂದರ್ಭದಲ್ಲಿ ಪ್ರಯಾಣಿಕರಿಗಂತೂ ಸಮಸ್ಯೆ. ಡ್ರೈವರ್ ಏನಾದ್ರು ಬಹಳ ಚಾಕಚಕ್ಯತೆಯಿಂದ ಇದ್ದ ಅಂತಂದ್ರೆ, ಅನುಭವ ಇರ್ತಕ್ಕಂಥ ರಸ್ತೆ ಇತ್ತು ಅಂತಂದ್ರೆ ಅವ್ರು ಅವಾಯ್ಡ್ ಮಾಡ್ಬೋದು.
ಅಂತಹ ಕೆಲವು ಅವೈಜ್ಞಾನಿಕ ಹಂಪುಗಳು ಇದಾವೆ, ಕೆಲವು ಕಡೆ ಇದಾವೆ, ಹೈವೇನಲ್ಲಿ ಇದಾವೆ. ಅದನ್ನ ತಡಿತಕ್ಕಂತ ಒಂದು ಕ್ರಮ ಸಾರಿಗೆ ಇಲಾಖೆಯಿಂದ ಖಂಡಿತವಾಗ್ಲೂ ಆಗ್ಬೇಕು. ಇನ್ನೂ ಬಹಳಷ್ಟು ಕ್ರಮಗಳನ್ನ ತೆಗೆದುಕೊಳ್ಬೇಕಾಗಿದೆ. ಆ ರಸ್ತೆಗಳಲ್ಲಿ, ಆ ತಿರುವುಗಳಲ್ಲಿ ವೇಗ ಮಿತಿಯನ್ನು ಹಾಕೋದಾಗಿರ್ಬೋದು, ಅಥವಾ ವೇಗ ಮಿತಿ ಅಂತಂದ್ರೆ ನಿಧಾನಕ್ಕೆ ಹೋಗ್ಬೇಕು ಅಂತ ಅಲ್ಲ. ಒಂದು ವಾಹನ ಇಷ್ಟು ವೇಗದಲ್ಲಿ ಅದು ಚಲಿಸ್ಬೇಕು ಅಂತಂದ್ರೆ ಎಲ್ಲಾ ವಾಹನಗಳು ಅದೇ ವೇಗದಲ್ಲಿ ಚಲಿಸಿದ್ರೆ ಅಪಘಾತಗಳ ಸಂಭವನೀಯತೆ ಕಡಿಮೆ ಆಗುತ್ತೆ. ಒಂದು 80 ಕಿಲೋಮೀಟರ್ ಅಥವಾ 100 ಕಿಲೋಮೀಟರ್ ಅಂತ ಒಂದು ವೇಗ ಮಿತಿಯನ್ನ ಅಲ್ಲಿಟ್ಟಿದ್ರೆ ಅದೇ ವೇಗದಲ್ಲಿ ವಾಹನಗಳು ಹೋಗ್ಬೇಕಲ್ಲಿ. ಅದು ಚಾಲಕರ ಜವಾಬ್ದಾರಿಯೂ ಸಹ ಆಗಿರುತ್ತೆ. ಯಾವುದೋ ಒಂದು ನಿಧಾನಗತಿಯಲ್ಲಿ ವಾಹನ ಹೋಗ್ತಾ ಇದೆ ಅಂದ್ರೆ ಹಿಂದೆ ಬರ್ತಕ್ಕಂತ ಒಂದು ವಾಹನ ವೇಗಗತಿಯಲ್ಲಿ ಇತ್ತು ಅಂತಂದ್ರೆ ಅಪಘಾತ ಅಲ್ಲಿ ಆಗೋದು ಸರ್ವೇ ಸಾಮಾನ್ಯ ಅನ್ನೋ ರೀತಿಯಲ್ಲಿ ಆಗುತ್ತೆ. ಹಾಗಾಗಿ ಒಂದು ಅಭಿವೃದ್ಧಿಗಳ ದಿಕ್ಕನ್ನ, ಅಭಿವೃದ್ಧಿಗಳ ಚಿಂತನೆಯನ್ನು ಸಹ ನಾವು ಯೋಚನೆ ಮಾಡಬೇಕಾಗಿದೆ. ರಸ್ತೆಗಳು ಮಾಡೋದು, ನಾವು ಬೆಂಗಳೂರು ಮೈಸೂರು ರಸ್ತೆಯನ್ನ ನಾವು ಒಂದು ಸ್ವಲ್ಪ ದಿವಸ ನೋಡಿದ್ವಲ್ವಾ, ಅಲ್ಲಿ ಆರಂಭವಾದಂತ ಸಂದರ್ಭದಲ್ಲಿ ಯಾವ ರೀತಿ ಅಪಘಾತಗಳು ಸಂಭವಿಸ್ತಾ ಇತ್ತು ಅಂತೇಳಿ. ಹಾಗಾಗಿ ಅತ್ಯಂತ ವೈಜ್ಞಾನಿಕವಾಗಿ ಈ ಸಾರಿಗೆ ವ್ಯವಸ್ಥೆಯನ್ನ ನಿರ್ವಹಣೆ ಮಾಡಬೇಕಾದ ಜವಾಬ್ದಾರಿ ಖಂಡಿತವಾಗ್ಲೂ ಆಡಳಿತಗಾರರದ್ದಿದೆ. ನೋಡೋಣ, ಹೋಪ್ ಫಾರ್ ದಿ ಬೆಸ್ಟ್. ಆದ್ರೆ ಈ ಸಂದರ್ಭದಲ್ಲಿ ಬಹಳ ದುಃಖ ಅಂತೂ ಆಗತ್ತೆ. ಮಗು ನೀವು ಹೇಳ್ದಂಗೆ ಬೇರೆ ಬೇರೆ ಕಾರಣಗಳಿಗಾಗಿ ಹೊರಟಿದ್ರು. ಬೆಂಕಿ ಅನ್ನೋದೇ ಅತ್ಯಂತ ಭಯ. ಅದರಲ್ಲಿ ಸುಟ್ಟು ಕರಕಲಾಗ್ತಾರೆ ಅಂತಂದ್ರೆ ನಿಜಕ್ಕೂ ಭಯಾನಕ ವ್ಯವಸ್ಥೆ. ಆದ್ರೂ ಇನ್ನಾದ್ರೂ ಕೂಡ ವ್ಯವಸ್ಥೆ ಎಚ್ಚೆತ್ಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡೋಣ. ಧನ್ಯವಾದಗಳು ಚಂದ್ರಶೇಖರ್ ಅವರೇ, ಈ ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಅನ್ನ ಹಂಚಿಕೊಂಡಿದ್ದಕ್ಕಾಗಿ.